ನಮಸ್ತೆ ಫ್ರೆಂಡ್ಸ್, ಬನ್ನಿ ತೋಟದ ಮನೆ ಒಳಗಡೆ ಇವತ್ತು ಪೂಜ್ಯದ್ದು ಕ್ಲೀನಿಂಗ್ ಎಲ್ಲ ಆಗಿದೆ. ಪ್ರೈಮರ್ ಮಾಡೋದು ನೋಡೋಣ. ನೋಡಿ ಫ್ರೆಂಡ್ಸ್, ಪ್ರೈಮರ್ ಸ್ಟಾರ್ಟ್ ಮಾಡಿದ್ದಾರೆ. ಪ್ರೈಮರ್ ಮಾಡೋಕ್ಕೆ ನೋಡಿ, ಯಾಕಪ್ಪ ನಾವು ಪ್ರೈಮರ್ ಮಾಡಿ ಎಲ್ಲ ಬಿಲ್ಡಿಂಗಲ್ಲೂ ಪ್ರೈಮರ್ ಮಾಡ್ದಲ್ಲೇ ಮಾಡ್ತಾರೆ. ಇದರಲ್ಲಿ ಇಂಟೀರಿಯರ್ ಫಸ್ಟ್ ಪ್ರೈಮರ್ ಮಾಡ್ತಿದ್ದೀವಿ ಅಂದರೆ ಇದು ಬೇಗ ಹಾಳಾಗಬಾರ್ದು ಅಂತ ಒಂದು ಪಟ್ಟಿ ಬರುತ್ತೆ, ಅಕ್ರಾಲಿಕ್ ಪಟ್ಟಿ ಅಂತ ಫ್ರೆಂಡ್ಸ್. ಅಕ್ರಾಲಿಕ್ ಪಟ್ಟಿನ ಮಾಡ್ತಿರೋದ್ರಿಂದ ಫಸ್ಟು ಪ್ರೈಮರ್ ಅಪ್ಲೈ ಮಾಡ್ಕೋಬೇಕು. ಈ ಅಕ್ರಾಲಿಕ್ ಪಟ್ಟಿಯಿಂದ ಏನಪ್ಪ ಅಂತಂದರೆ, ನಿಮ್ಗೆ ಅಕ್ರಾಲಿಕ್ ಪಟ್ಟಿ ಯಾವ ಥರ ಇರ್ತದೆ ನೋಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇವಾಗ ಯಾಕಪ್ಪ ಪ್ರೈಮರ್ ಅಪ್ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡಿ. ಯಾಕೆಂದರೆ ನೋಡಿ, ಈ ಥರ ಎಲ್ಲ ಜಾಸ್ತಿ ರಫ್ ಇರುತ್ತೆ ಗೋಡೆ. ಆಮೇಲೆ ಪೌಡ್ರ್ ಪಟ್ಟಿ ಮಾಡೋದ್ರಿಂದ ಜಲ್ದಿ ಗೋಡೆ ತ್ಯಾವಸ್ಕೊಳೋದು, ಆಮೇಲೆ ಏರ್ ತಗೊಳ್ಳೋದು ಅದೆಲ್ಲ ಮಾಡುತ್ತೆ. ಬಟ್ ಈ ಪ್ರೈಮರ್ ಅಪ್ಲೈ ಮಾಡಿ ಅಕ್ರಾಲಿಕ್ ಪಟ್ಟಿ ಎಲ್ಲ ಮಾಡಿದ್ರೆ ಬೇಗ ಹಾಳಾಗಲ್ಲ, ಮತ್ತು ಎದ್ದು ಬರೋಲ್ಲ ಪಟ್ಟಿ. ನೀವು ಇದಕ್ಕೆ 3 ಕೋಟ್ ಪಟ್ಟಿ ಮಾಡಿದ್ರೆ ತುಂಬ ವರ್ಷ ಲೈಫ್ ಇರುತ್ತೆ. ಪೌಡ್ರ್ ಪಟ್ಟಿ ಎಲ್ಲ ಮಾಡಿದ್ರೆ ಬೇಗ ಎದ್ದು ಬಂದುಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ಪೌಡ್ರ್ ಪಟ್ಟಿ ಆದಷ್ಟು ನೋಡಿ ಮಾಡಿಸಿ, ಕಮ್ಮಿ ರೇಟ್ ಅಂತ ಮಾಡ್ಸೋಕ್ಕೆ ಹೋಗ್ಬಿಡಿ. ಈ ಪ್ರೈಮರ್ದು ಸ್ವಲ್ಪ ಖರ್ಚು ಬರುತ್ತೆ, ತುಂಬ ವರ್ಷ ಪಟ್ಟಿಯಲ್ಲೇ ಎದ್ದು ಬರೋಲ್ಲ. ಯಾಕಂದ್ರೆ ನೋಡಿ, ಪ್ರೈಮರು ವಾಲ್ ಮೇಲೆ ನೀಟಾಗಿ ಕುಂತಿರುತ್ತೆ. ಹಾಗಾಗಿ ವಾಲ್ ಪಟ್ಟಿ ಎಲ್ಲ ಎದ್ದೋಳೋಂಥ ಚಾನ್ಸಸ್ ಇರೋಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಏಷ್ಯನ್ದು ಡ್ಯಾಮ್ ಪ್ರೂಫ್ ಇಂಟೀರಿಯರ್ ಯೂಸ್ ಮಾಡ್ತಿದ್ವಿ. ಡ್ಯಾಮ್ ಪ್ರೂಫ್ ಇಂಟೀರಿಯರ್ ಅಂತಂದರೆ ಯಾಕಪ್ಪ ಇದನ್ನು ಯೂಸ್ ಮಾಡ್ತೀವಿ ಅಂತಂದರೆ, ಇದರಲ್ಲಿ ತ್ಯಾವಸ್ಕೊಳೋಂಥ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ನೋಡಿ, ಇಂಟೀರಿಯರ್ ಏಷ್ಯನಲ್ಲಿ ತೊಗೊಂಡಿದ್ದಾರೆ, ನಾವು ಏಷ್ಯನ್ ಯೂಸ್ ಮಾಡ್ತಾಯಿದ್ವಿ. ನೋಡಿ, ಇದು ಎಲ್ಲ ಪ್ರೈಮರ್ ಆಗ್ತಾಯಿದೆ, ಇದು ಪ್ರೈಮರು. ಹಂಗಾಗಿ ಏಷ್ಯನ್ ಇಂಟೀರಿಯರ್ನೇ ಯೂಸ್ ಮಾಡಿದ್ದಾರೆ. ಇದೇ ಯೂಸ್ ಮಾಡಿ ಕಂಪ್ನಿ ಅಂತ ಏನು ಹೇಳಲ್ಲ, ಬಟ್ ಅಕ್ರಾಲಿಕ್ ಪಟ್ಟಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಲೈಫ್ ಚೆನ್ನಾಗಿ ಬರುತ್ತೆ, ತುಂಬ ವರ್ಷ ಬಾಳಿಕೆನೂ ಬರುತ್ತೆ ಫ್ರೆಂಡ್ಸ್. ತುಂಬ ಮಿನಿಮಮ್ ಒಂದು 20-25 ವರ್ಷ ಪಟ್ಟಿ ಮಾಡಿದ್ರೆ ಮಾತಾಡೋಂಗಿರಲ್ಲ, ಎದ್ದು ಬರೋಲ್ಲ. ಫ್ರೆಂಡ್ಸ್, ಈಗ ಟಾಪ್ ಕೊಡ್ತಾಯಿದ್ದೀವಿ. ಪ್ರತಿಯೊಂದು ಸೈಡನ್ನು ಎಲ್ಲ ಮೂಲೆ ಅಡ್ಜಸ್ಟ್ನು ಪ್ರೈಮರ್ ಅಪ್ಲಿಕೇಶನ್ ಮಾಡ್ಕೊಂಡೆ ಅಕ್ರಾಲಿಕ್ ಪಟ್ಟಿ ಮಾಡಬೇಕು. ಅಕ್ರಾಲಿಕ್ ಪಟ್ಟಿ ತುಂಬ ವರ್ಷ ಎದ್ದು ಬರೋಂಥ ಚಾನ್ಸಸ್ ಇದೆ. ತುಂಬ ವರ್ಷ ಅಂದರೆ ಮಿನಿಮಮ್ 25-30 ವರ್ಷ ಏನೂ ಆಗೋಲ್ಲ ಫ್ರೆಂಡ್ಸ್. ಹಾಗಾಗಿ ಅಕ್ರಾಲಿಕ್ ಪಟ್ಟಿ ಮಾಡಬೇಕು. ಅದಕ್ಕೆ ಯಾವ ಥರ ಮಾಡೋದಂತ ನೋಡ್ತಾ ಇದ್ದೀರಲ್ಲ, ಯಾಕಪ್ಪ ಅಕ್ರಾಲಿಕ್ ಪಟ್ಟಿ ಮಾಡಬೇಕಂತ ನಿಮ್ಗೆ ಹೇಳ್ತೀನಿ ವಿಡಿಯೋದಲ್ಲಿ. ನೋಡಿ, ಎಲ್ಲ ಪೂರ್ತಿ ಇಂಟೀರಿಯರು ಈ ಬಿಲ್ಡಿಂಗಲ್ಲಿ ಅಕ್ರಾಲಿಕ್ ಪಟ್ಟಿನೇ ಮಾಡೋದು. ಎಷ್ಟು ಏರಿಯಾ ಇದೆ, ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ, ಬಟ್ ಲೈಫ್ ತುಂಬ ವರ್ಷ ಬರುತ್ತೆ. ಯಾಕಪ್ಪ ಮಂಜಸಲ್ಲಿ ಮನೆ ಕಟ್ಟೋದು ಮತ್ತು ಬೇರೆ ಏನು ಮಾಡೋಕ್ಕಾಗಲ್ಲ, ತುಂಬ ಖರ್ಚು ಮಾಡೋದು, ಪೇಂಟಿಂಗು ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ ಇವರು ಚೆನ್ನಾಗಿರೋ ಮೆಟೀರಿಯಲ್ ಹಾಕಿ ಮಾಡಿಸ್ತಾರೆ. ಕೆಲವರು ಮಾಡ್ಸಲ್ಲ, ಕೆಲವರು ಮಾಡಿಸ್ತಾರೆ. ಹಾಗಾಗಿ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಅಕ್ರಾಲಿಕ್ ಪಟ್ಟಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಬಾಯ್.